ಕಲಬುರಗಿ ಜಿಲ್ಲೆಯ ಛಲಬಿಡದ ರೈತ ಬೀದರ್ ಜಿಲ್ಲೆಯ ದುವಲಗುಂಡಿ ಗ್ರಾಮದಲ್ಲಿ ಒಬ್ಬ ರೈತ ಗೋಡಂಬಿ ಬೆಳೆದಿದ್ದಾನೆ ಎಂದು ಮಾಹಿತಿ ಸಿಕ್ಕಿದ ನಂತರ
ಈ ವರ್ಷ ಎಲ್ಲ ಹೂವು ಚಲೋ ಅದ ಗಿಡ ಇಳುವರಿ ಹೆಚ್ಚಿಗೆ ಹಾಕ್ತಾರೆ. ಒಂದು 3 ಕ್ವಿಂಟಲ್ ತನಕ ಹಾಕ್ತಾರೆ. ಹಾಂ ರೀ, ನಮ್ಮ ಏರಿಯಾದಾಗ ಹಾಕತ್ ಪ್ರಯತ್ನ ಮಾಡ್ತೇವೆ. ಚಲೋ ಫಲ ಕೊಟ್ಟದ್ರಿ. 2 ಎಕರೆ ರೀ. ಹ್ಞೂ 300 ಗಿಡ ಅವ ರೀ. 300. ಸೆಂಟ್ರಲ ನಾವು ಸೋಯಾಬೀನ್ ಹಾಕ್ಕೊಂಡಿದ್ದೀವಿ ರೀ, ಗೋಧಿ ಹಾಕ್ಕೊಂಡಿದ್ದೀವಿ ರೀ. ಸೆಂಟ್ರ್ ಏನು ವೇಸ್ಟ್ ಆಗಿಲ್ಲ ರೀ. ಎಲ್ಲ ನೋಡ್ರಿ ನೀವು ಏನು ವೇಸ್ಟ್ ಆಗಲ್ಲ ರೀ. ಬೀಜ ಮಾಡ್ಕೇಸಿ ಮಾರುಕಟ್ಟೆ ಹುಮ್ನಾಬಾದ್ ಕದ, ಇದು ಬೀದರ್ ಕದ ರೀ. ಅವರೆಲ್ಲ ಫೋನ್ ಮಾಡಿರಿ, ಈ ಸಾರ್ತಿ ಬಂದಾವೇನಂತ. ನಾವಕ್ಕೆ ಅಷ್ಟೇನು ಇಳುವರಿ ಈಗಿಲ್ಲ ಸರ್ ಅಂತ ಹೇಳಿದ್ದೀವಿ ರೀ. ಬರ್ತೀನಿ ಅಂತಂದ್ರೆ ಫೋನ್ ನಂಬರ್ ತೊಗೊಂಡ್ರು. ಅದ್ರ ಮೇಲೆ ಇದು ಮಾಡ್ಬೇಕಂತಿಲ್ಲ, ಎಲ್ಲರೂ ಮಾಡಿ. ನಮ್ಮ ಭೂಮಿ ಚಲೋ ಅವ, ಚಲೋ ಬಂಗಾರ ಬೆಳೆ ಅಂತ ಭೂಮಿ ಅವ ರೀ. ಮಾಡಿರಿ ಅಂತ ಎಲ್ಲರಿಗೆ ಹೇಳ್ತೀನಿ. ಧನ್ಯವಾದ. ಹಾಕಿದೆಂದು ಲಾಸ್ ಆಗಲ್ಲ ರೀ. ಏನು ರೀ ಫಲ ಕೊಟ್ಟೆ ಹೋಗ್ತದೆ. ಏನು ರೀ ಭೂಮಿಗೆ ನಾವು ಖರ್ಚು ಏನು ಭಾಳ ಮಾಡಿಲ್ಲ ಸರ್. ಇದಕ್ಕೆ ಒಂದು ಮಿಷಿನ್ ತಂದಿದ್ದೇವೆ ರೀ, ಉಂಡಿ ಉಳ್ಳಿಕ್ಕೆ. ಇಲ್ಲಿ ಗುಲ್ಬರ್ಗ ಕೇಂದ್ರದಾಗ ತಂದಿದ್ದೇವೆ ರೀ. 15,000 ರೂಪಾಯಿ ಕೊಟ್ಟು ಅದರಲ್ಲಿಂದ ಹೋಲ್ ಹೊಡಿಸಿ ಒಂದೊಂದಾಗಿ 15 ಫೀಟಿಗೆ ಒಂದು ಹಾಕಿದ್ದೆವು. 15 ಫೀಟಿಗೆ ಒಂದು ಹಾಕಿ ಏನು ರೀ 6 ರೂಪಾಯಿಗೆ ಒಂದು ಅಗಿ ಕೊಟ್ಟಾರೆ ನಮಗೆ ಅವರು, ಅರಣ್ಯ ಇಲಾಖೆದವ್ರು ರೀ. ಅವರು ಗುಲ್ಬರ್ಗ ಕೇಂದ್ರ ಅಂದ್ರೆ ಕೊಡಲ್ಲತ್ತೀರಿ, ಬೇರೆ ಅಲ್ಲೇ ಹುಮ್ನಾಬಾದ್ ಪಾಣಿ ಹಚ್ಚಿ ತಂದೀನಿ ರೀ. ನಾ ಅಲ್ಲಿ ನೋಡ್ರಿ ಸರ್, ಒಂದು 600 ಅಗಿ ತಂದಿದ್ದಾರೆ ಅವಾಗ ರೀ. ಏನು ರೀ ಆ ಕಡೆ ನಮ್ಮ ಅಮ್ಮವರು ಒಂದು 300 ಅಗಿ ಕೊಟ್ಟು ನಾವು ಒಂದು 300 ಹಚ್ಚೀನಿ ರೀ. ಏನು ರೀ ಹಾಗೆ ಚೀಕೂನು ಹಚ್ಚೀನಿ ರೀ. ಖರ್ಚು ಒಂದು 20,000 ರೂಪಾಯಿ ಬಂದದ ರೀ ಅವಾಗಿನ ಟೈಮ್ನಾಗ ರೀ. ಹಾಂ ರೀ, ಎಲ್ಲ ಮನಿದವ್ರು ಮಾಡಿದ್ರಿ ಹೆಚ್ಚಕಮ್ಮ. ಇದಕ್ಕೆ ಬೆಳಿಲಕ್ಕೆ ಏನೆಲ್ಲ ಗೊಬ್ಬರಗಳು ನೀಡಿದಿರಿ ನೀವು? ಯಾಕಂದ್ರೆ ಇದು ಈ ಭೂಮಿದಾಗ ಇಲ್ಲಿ ವಾತಾವರಣಕ್ಕೆ ಇದು ಇದ್ರಾಗ ಆಗ್ತದೆ ರೀ. ಹಾಂ, ಮಾಡೋರು ಬೇಕು ರೀ. ಏನು ರೀ ಇದಕ್ಕೆ ಸ್ವಲ್ಪ ಹಂದಿ ಕಿರಿಕಿರಿ ಅದ ರೀ. ಹಂದಿಗೆ ಬೈಲಿ ಬಿಗಿಬೇಕು ನೋಡ್ರಿ. ಹಂದಿ ಬೈಲಿ ಬಿಗಿದೇವು ಅಂದ್ರೆ ಹಂದಿ ಬಂದು ಉಳ್ಸಲ್ಲ ಗಿಡಕ್ಕೆ. ಹಾಂ ರೀ, ಅವ್ರು ಕೊಡ್ಬೇಕು ರೀ ಇವರು ಬೈಲಿ ಮಾಡ್ಲಿಕ್ಕೆ. ಹಾಂ, ಎಲ್ಲ ಭಾಗಕ್ಕೆ ಕೊಡ್ಬೇಕು ರೀ. ಹಿಂಡಿ ಹಾಕಿದ್ದೇವೆ ರೀ ಫಸ್ಟಿಗೆ ರೀ. ಆಮೇಲೆ ತಿಪ್ಪಿ ಗೊಬ್ಬರ ಹಾಕಿದ್ದೇವೆ ರೀ. ಮತ್ತೇನು ಹಾಕಿಲ್ಲ ರೀ. ಈ ಸಂಗಟ ಇದು ಗೊಬ್ಬರ ಹಾಕ್ತೇವಲ್ಲ, ಆ ಗೊಬ್ಬರ ಇಟ್ಟು ಹಾಕ್ತೇವೆ ರೀ. ಇಲ್ಲ ಅದನ್ನೆಲ್ಲ ಹಾಕಕ್ಕೆ ಏನಾದರೂ ಯಾರಾದರೂ ನಮಗೆ ಯಾರೇ ಹೇಳಿಲ್ಲ ರೀ. ಯಾರು ಐಡಿಯಾ ಕೊಟ್ಟಿಲ್ಲ ರೀ. ನಮ್ಮ ಸ್ವಲ್ಪ ಮೊಬೈಲ್ದಾಗ ಇಟ್ಟು ನೋಡ್ಕೊಂಡು ಕೇಸಿ ಮಾಡಿದ್ದೇವೆ ರೀ. ಹಾಂ ರೀ. ಊರಾಗ ಕೂತಿದ್ದೇವೆ ಸರ್, ಸುಮ್ಮ ಖಾಲಿ ಇದ್ದಾಗ. ಏನು ರೀ ಖಾಲಿ ಇದ್ದಾಗ ಕುಂತ ಕೇಸಿ ಪ್ಲ್ಯಾನ್ ಮಾಡ್ಕೊಂಡು ಕೇಸಿ ಏನರೇ ಮಾಡಬೇಕು ಅಂತ ಕೇಸಿ ಮಾಡ್ಕೊತ ಕೂತಿದ್ದೇವೆ. ಅವಾಗ ಸ್ವಲ್ಪ ಐಡಿಯಾ ಬಂತು, ಕಾಜು ಹಚ್ಬೇಕಂತ. ಯಾರಿಲ್ಲ ರೀ, ಹಿಂಗೆ ಮೊಬೈಲ್ದಾಗ ನೋಡ್ಕೋದು. ಒಬ್ಬರು ನಮ್ಮ ರೈತರು ಅಷ್ಟಿಗಿದ್ದವ್ರು, ಶಿವಾನಂದ ಕುಸಂಬಿ ಅಂತಾರೆ, ಅವರು ನಾವು ಕಲ್ತು ಮಾಡಿದ್ದೇವೆ ರೀ. ಅವ್ರು ಕಾಜು ಹಚ್ಚಿಲ್ಲ ಸರ್. ಅವರು ಹಚ್ಬೇಕಂದಿರು. ಅವ್ರ ಬಲ್ಲಿ ಯಾರೋ ನೀರು ಬೇಕಂದ್ರೆ ರೀ. ನೀರೇನು ಅಷ್ಟೇ ಬೇಕಾಗಿಲ್ಲ ರೀ ಇದಕ್ಕೆ. ಸುಮ್ಮನೆ ನೀರು ಅಂತಾರೆ. ನೀರು ಅಂದ್ರೆ ಎಷ್ಟು ಬಿಡ್ತೀರಿ ನೀವು ಡೈಲಿ? ನಾವೇನು ಬಿಡಲ್ಲ ಡೈಲಿಯಲ್ಲಿ. ಈ ಗಿಡಕ್ಕೆ ಬಿಡೋದು ಇದು ಬಿಡ್ತೇವೆ ರೀ. ಹಾಂ, ಈಗ ಸೋಯಾಬೀನ್ ತೊಗೊಂಡಿದ್ದೇವೆ. ಸೋಯಾಬೀನ್ ತೊಗೊಂಡಿದ್ದಾರೆ ಅದ್ರಾಗ. ನೀರು ಬಿಡೋದು ಯಾವತ್ತಿಲ್ಲ ಜಾಸ್ತಿ ರೀ. ಬೇಸಿಗೆಯಾಗ ಮಾತ್ರ ಒಂದು 15 ದಿನಕ್ಕೆ ಒಂದು ಸರ್ತಿ ನೀರು ಬಿಟ್ಟರೆ ಸಾಕು. ಕಾಯಿ ಬಿಡೋ ಸಮಯ ಯಾವಾಗಿರುತ್ತೆ? ಈಗ ಹೂವು ಬಿಡತ್ತಲ್ಲ ಸರ್, ಈಗ ನೋಡ್ರಿಲ್ಲ ನೀವೇ, ಹೂವು ಬಿಟ್ಟು ತೆಳಗೆ ಆಲ್ರೆಡಿ ಕಾಯಿ ಆಗ್ಯಾವ. ಹೂವು ಬಿಟ್ಟು ಎಷ್ಟು ದಿವಸ ಕಾಯಿಗಳಾಗ್ತವೆ? ಇವು ಮಾವಿನಕಾಯಿ ಸೀಸನ್ದಾಗ 1 ತಿಂಗಳದಾಗ ರೆಡಿ ಆಗ್ತದೆ ಸರ್ ಎಲ್ಲ. ತಿಂಗಳದಾಗ